ಸೊ ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ನಿನ್ನೆ ನನ್ನ ಸಬ್ಸ್ಕ್ರೈಬರ್ಸ್ ಒಬ್ಬರು ಹೇಳಿದರು, ನಂಗೆ ಮೆಸೇಜ್ನ ಮಾಡಿದರು, ಹೆಲ್ಪ್ ಕೇಳ್ಕೊಂಡು ಮೆಸೇಜ್ನ ಮಾಡಿದರು ನನಗೆ. ಸೊ ನಾನು ಏನು ಹೆಲ್ಪ್ ಅಂತ ಕೇಳಿದಾಗ, ಏನಾಗಿದೆ, ಏನು ಪ್ರಾಬ್ಲಮ್ ಅಂತ ಕೇಳಿದಾಗ ಅವ್ರು ಹೇಳಿದರು, ನಂದು ಚಾನೆಲ್ ಮಾನಿಟೈಸೇಷನ್ ಆಗಿತ್ತು. ಮಾನಿಟೈಸೇಷನ್ ಆದಮೇಲೆ ಒಂದು ವೀಕಿಗೆ ನನಗೆ ರಿಯೂಸ್ ಕಾಂಟೆಂಟ್ನ ಬಂದುಬಿಡ್ತೈತೆ. ನನ್ನ ಸಬ್ಸ್ಕ್ರೈಬರ್ಸ್ ಏನಿದ್ದಾರೆ ಅವ್ರು ಹೇಳಿದ್ದಾರೆ. ಸೊ ತಪ್ಪನ್ನ ಮಾಡಿದ್ದಾರೆ ಅವರು. ಎಲ್ಲಿ ತಪ್ಪು ಮಾಡಿದ್ದಾರೆ ಅವ್ರಿಗೆ ಗೊತ್ತಾಗಿಲ್ಲ ಏನಂತ. ಸೊ ನಾನು ಚೆಕ್ ಮಾಡಿದಾಗ ವೀಡಿಯೋಸ್ ಅವ್ರದ್ದು ಲಾಂಗ್ ವೀಡಿಯೋಸ್ಗಳನ್ನ ಚೆಕ್ ಮಾಡಿದಾಗ ಆ್ಯಂಡ್ ಶಾರ್ಟ್ ವೀಡಿಯೋಸ್ಗಳು ಏನು ಮಾಡಿದ್ರು ಅದನ್ನು ಚೆಕ್ ಮಾಡಿದಾಗ ಸೊ ನನಗೆ ಗೊತ್ತಾಯಿತು ಅವ್ರು ಏನು ತಪ್ಪು ಮಾಡಿದ್ದಾರೆ. ಈ ಕಾರಣದಿಂದ ಅವ್ರದ್ದು ರಿಯೂಸ್ ಕಾಂಟೆಂಟ್ ಬಂದಿದೆ ಅಂತ ಗೊತ್ತಾಯ್ತು ನನಗೆ. ಆ್ಯಂಡ್ ಹಂಗೈಸ್, ನೀವು ಯಾಕೆ ಫಸ್ಟೇ ವೀಡಿಯೋಸ್ ಇಷ್ಟು ಕಷ್ಟಪಟ್ಟು ಮಾಡ್ತೀರಾ? ಮಾನಿಟೈಸೇಷನ್ ಕೂಡ ನೀವು 1 ವರ್ಷ ಗಂಟ ಕಾಯ್ತೀರಾ. ಓಕೆನಾ? ಈಗ ನಂದು ಕೂಡ 1 ವರ್ಷ ಆಗ್ತಾ ಬಂತು, ಇನ್ನೂ 1 ವರ್ಷ ಆಗಿಲ್ಲ ಚಾನಲ್ದು ಏನು ಮಾನಿಟೈಸೇಷನ್ ಮಾಡಿ ಒಂದು ಕಂಪ್ಲೀಟ್ ಮಾಡೋಕ್ಕೆ ನನಗೇನು 1 ವರ್ಷ ಆಗಿಲ್ಲ. ಸ್ವಲ್ಪ ಕಮ್ಮಿ ಟೈಮ್, ಒಂದು 8-9 ಮಂತ್ಸ್ ಆಯಿತು ನಂದು ಕೂಡ ವಾಚ್ ಟೈಮ್ ಏನಿದೆ ಕಂಪ್ಲೀಟ್ ಆಗೋಕ್ಕೆ. ಆ್ಯಂಡ್ ನಿಮಗೆ ಪಾಲಿಸೀಸ್ ಬಗ್ಗೆ ಫಸ್ಟು ನಾಲೆಜ್ ಇರಬೇಕು. ಓಕೆನಾ? ಸೊ ನೀವು ಚಾನಲ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ತುಂಬ ಪಾಲಿಸಿ ಬಗ್ಗೆ ವೀಡಿಯೋಸ್ಗಳು ಸಿಕ್ಬಿಡುತ್ತೆ ಯೂಟ್ಯೂಬ್, ನೀವು ನೋಡ್ಕೊಳ್ಳಿ. ಸೊ ನೀವು ನಾಲೆಜ್ ತಗೊಂಡಿಲ್ಲ ಅಂದರೆ ಹಿಂಗೆ ಆಗೋದು. ಓಕೆನಾ? ಸೊ ನಿಮ್ಮದು ಏನು ಈಗ ಎಷ್ಟು ವೇಸ್ಟ್ ಆಯಿತು ನೋಡಿ, 1 ಇಯರ್ ನಿಮ್ಮದು ಸುಮ್ಮನೆ ವೇಸ್ಟ್ ಆಯಿತು. ಈಗ ಅವ್ರದ್ದು ನಿಮ್ಮ ಚಾನೆಲ್ ಕೂಡ ಏನು ರಿಯೂಸ್ ಕಾಂಟೆಂಟಿಂದ ಅವ್ರದ್ದು ಏನು ಚಾನಲ್ ಇತ್ತು ಡಿಮಾನಿಟೈಸೇಷನ್ ಮಾಡಿದ್ದಾರೆ. ಈಗ ಅವ್ರು ಏನು ಮಾಡಬೇಕು, ಅವ್ರಿಗೆ ಮತ್ತೆ ಅವ್ರು ಏನು ಮಾಡಬೇಕು, ಆ ರಿಯೂಸ್ ಕಾಂಟೆಂಟ್ ಏನೆಲ್ಲ ವಿಡಿಯೋ ಮಾಡಿದ್ದಾರೆ ಅದನ್ನು ಡಿಲೀಟ್ ಆದಮೇಲೆ ಮತ್ತೆ ಅವ್ರು ಸ್ಟಾರ್ಟಿಂಗಿಂದ ಅಪ್ಲೈ ಮಾಡಬೇಕು. ವಾಚ್ ಟೈಮ್ ಅವರ್ ಏನಿದೆ ಅದನ್ನು ಕಂಪ್ಲೀಟ್ ಮಾಡಿಬಿಟ್ಟು ಅಪ್ಲೈ ಮಾಡಬೇಕು. ಸೊ ನಿಮ್ಮ ಟೈಮು ವೇಸ್ಟು, ಎಲ್ಲನೂ ವೇಸ್ಟು. ಸೊ ನೀವು ಫಸ್ಟೇ ಪಾಲಿಸಿ ಬಗ್ಗೆ ತಿಳ್ಕೊಂಡಿದ್ರೆ ಈ ಥರ ನಿಮಗೆ ಆಗ್ತಾನೆ ಇದ್ದಿಲ್ಲ, ಪ್ರಾಬ್ಲಮ್ನು ಬರ್ತಿದ್ದಿಲ್ಲ, ನೀವು ರಿಯೂಸ್ ಕಾಂಟೆಂಟ್ ಏನಿದೆ ಅದನ್ನು ಮಾಡ್ತಾ ಇದ್ದಿಲ್ಲ. ಓಕೆನಾ? ಫಸ್ಟು ನೀವು ತಿಳ್ಕೊಳ್ಳಿ. ಓಕೆನಾ? ನಾನು ಹೇಳ್ತಾ ಇದ್ದೀನಿ, ನಿನ್ನೆ ನೀವು ಏನು ಕಳಿಸಿದ್ರಿ ನನಗೆ ಈಗ ತುಂಬ ಬೇಜಾರಾಗ್ತಿದೆ, ನಿಮ್ಮದು ಇಷ್ಟು ದಿನ ವೇಸ್ಟ್ ಆಯಿತು ಅಂತ. ಬಟ್ ವೇಸ್ಟ್ ಏನಾಗಲ್ಲ, ಏನು ಹೆದರ್ಕೋಬೇಡಿ. ಜಸ್ಟ್ ನೀವು ಚೆಕ್ ಮಾಡಿ ಆ ವೀಡಿಯೋಸ್ಗಳನ್ನ ಏನು ಮಾಡಬೇಕು, ಡಿಲೀಟ್ನ ಮಾಡಬೇಕು. ಡಿಲೀಟ್ ಮಾಡಿದಾಗ ಏನಾಗುತ್ತೆ, ನಿಮ್ಮ ವಾಚ್ ಟೈಮ್ ಏನಿರುತ್ತೆ ಅದು ಕಮ್ಮಿ ಆಗಿಬಿಡುತ್ತೆ. ಸೊ ನೀವು ಮತ್ತೆ ಆ 65 ಡೇಸ್ 365 ಡೇಸ್ ಒಳಗಡೆ ಏನಿದೆ ವಾಚ್ ಟೈಮ್ನ ಕಂಪ್ಲೀಟ್ ಮಾಡಬೇಕು. ಆ ವಿಡಿಯೋಸಲ್ಲಿ ಎಷ್ಟು ವಾಚ್ ಟೈಮ್ ಸಿಕ್ಕಿತ್ತು ಅಷ್ಟು ವಾಚ್ ಟೈಮ್ ನೀವೇನು ಮಾಡಬೇಕು, ಮತ್ತೆ ಬೇರೆ ವೀಡಿಯೋಸ್ನ ಹಾಕಿಬಿಟ್ಟು ಗೇನ್ ಮಾಡ್ಕೋಬೋದು. ಈಗ ನಾನು ಡಿಲೀಟ್ ಮಾಡಲ್ಲ, ಅದೇ ವಿಡಿಯೋ ನನಗೆ ಬೇಕು ಅಂದರೆ ನೀವು ಏನು ಮಾಡ್ಬೋದು, ಈಗ ನಿಮಗೆ ಹೊಸ ಆಪ್ಷನ್ಗಳು ಸಿಕ್ಕಿದೆ. ಲೈಕ್ ಈಗ ನೀವು ಯಾರ್ದಾದ್ರೂ ಮ್ಯೂಸಿಕ್ ಏನಾದರೂ ಯೂಸ್ ಮಾಡಿದರೆ ಎರೇಸ್ ಆಪ್ಷನ್ ಏನಿರುತ್ತೆ ಅದೂ ನಿಮಗೆ ಈಗ ಸಿಕ್ಕಿದೆ. ನೀವು ಈಸಿಲಿ ರಿಪ್ಲೇಸ್ನ ಮಾಡ್ಕೋಬೋದು. ಇಲ್ಲ ನೀವು ಡಿಲೀಟ್ ಮಾಡಿನೇ ನೀವೇನು ಮಾಡ್ಬೋದು, ಅದ್ರದಲ್ಲಿ ಸಾಂಗ್ ಏನಿರುತ್ತೆ, ನೀವು ಫಸ್ಟು ವಿಡಿಯೋ ಡಿಲೀಟ್ ಮಾಡೋಕ್ಕಿಂತ ಮುಂಚೆ ಏನು ಮಾಡ್ಕೊಳ್ಳಿ, ನಿಮ್ಮದು ವಿಡಿಯೋ ಏನಿದೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಎಡಿಟಿಂಗಲ್ಲಿ ಹೋಗ್ಬಿಟ್ಟು ನೀವೇನು ಮಾಡಿ, ನಿಮ್ಮದು ಅದು ಏನು ಸೌಂಡ್ ಇದೆ ಅದನ್ನು ಮ್ಯೂಟ್ ಮಾಡಿಬಿಟ್ಟು ನಿಮ್ಮ ಒರಿಜಿನಲ್ ವಾಯ್ಸ್ನ ಆ್ಯಡ್ ಮಾಡ್ಬೋದು. ಓಕೆನಾ? ಸೊ ಈಗ ನಿನ್ನೆ ನೀವು ಕಳಿಸಿದ್ರಲ್ಲ ಅದರಲ್ಲಿ ಏನು ಪ್ರಾಬ್ಲಮ್ ಇತ್ತಂದರೆ, ರಿಯೂಸ್ ಕಾಂಟೆಂಟ್ ಏನಕ್ಕೆ ಬಂದಿತ್ತಂದರೆ ನಾನು ನಿಮಗೆ ಹೇಳ್ತೀನಿ, ನೋಡಿ ತಿಳ್ಕೊಳ್ಳಿ. ಸೊ ನಾನು ಅವ್ರದ್ದು ಲಾಂಗ್ ವೀಡಿಯೋ ಆ್ಯಂಡ್ ಶಾರ್ಟ್ ವೀಡಿಯೋ ಚೆಕ್ ಮಾಡಿದಾಗ ಸೊ ಲಾಂಗ್ ವೀಡಿಯೋದಲ್ಲಿ ಏನು ಪ್ರಾಬ್ಲಮ್ ಇದ್ದಿಲ್ಲ, ಎಲ್ಲ ವಾಯ್ಸ್ ಓವರ್ ಇತ್ತು. ಎಲ್ಲ ವೀಡಿಯೋಸಲ್ಲಿ ಅವ್ರದ್ದೇ ವಾಯ್ಸ್ ಇತ್ತು, ಏನೂ ಪ್ರಾಬ್ಲಮ್ ಇದ್ದಿಲ್ಲ. ಆ್ಯಂಡ್ ನಿಮಗೆ ಬೇರೆಯವ್ರ ವೀಡಿಯೋ ಏನಾದರೂ ಯೂಸ್ ಮಾಡೋದಾದರೆ ನೀವು ಯೂಸ್ ಮಾಡ್ಬೋದು. ಓಕೆನಾ? ಸೊ ಅದಲ್ಲಿ ನಿಮ್ಮ ವ್ಯಾಲ್ಯೂನ ಆ್ಯಡ್ ಮಾಡಬೇಕು. ಓಕೆನಾ? ವ್ಯಾಲ್ಯೂ ಅಂದರೆ ಏನು, ಲೈಕ್ ನೀವು ಅವ್ರ ವೀಡಿಯೋಸ್ ಯೂಸ್ ಮಾಡ್ಬೋದು, ಬಟ್ ವಾಯ್ಸ್ ಏನಿದೆ ನಿಮ್ಮ ವಾಯ್ಸ್ ಓವರ್ ಕೊಡ್ಬೋದು. ಆ್ಯಂಡ್ ಎಫೆಕ್ಟ್ಸ್ ಎಲ್ಲ ಏನಿರುತ್ತೆ ಎಫೆಕ್ಟ್ಸು, ಸೊ ಅದೆಲ್ಲ ನೀವು ಆ್ಯಡ್ ಮಾಡಿಬಿಟ್ಟು ಬೇಕಿದ್ರೆ ಬೇರೆಯವ್ರ ವೀಡಿಯೋಸ್ ನೀವು ಯೂಸ್ ಮಾಡ್ಕೋಬೋದು. ಲೈಕ್ 1 ಮಿನಿಟ್ 2 ಮಿನಿಟ್ ಆ ಥರ ಯೂಸ್ ಮಾಡ್ಕೋಬೋದು. ಓಕೆನಾ? ಅಂದರೆ ಬೇರೆಯವ್ರದ್ದು ಲೈಕ್ ಫೇಸ್ ಕ್ಯಾಮ್ ವೀಡಿಯೋ ಯೂಸ್ ಮಾಡೋ ಹಾಗಿಲ್ಲ. ಲೈಕ್ ಬೇರೆಯವ್ರ ಎಡಿಟಿಂಗ್ ವಿಡಿಯೋ ಫುಟೇಜಸ್ ಏನಿರುತ್ತೆ ಆ ಥರ ಬೇಕಿದ್ರೆ ನೀವು ಯೂಸ್ನ ಮಾಡ್ಕೋಬೋದು. ಯಾವುದೇ ರಿಯೂಸ್ ಕಾಂಟೆಂಟ್ ಬರಲ್ಲ. ಮಾನಿಟೈಸೇಷನ್ ಮಾಡಿಬಿಡ್ತಾರೆ, ಏನಿದ್ದಾರೆ ಯೂಟ್ಯೂಬರು ಮಾನಿಟೈಸೇಷನ್ ಮಾಡಿಕೊಡ್ತಾರೆ. ಬಟ್ ಇಲ್ಲಿ ನೀವು ಸಾಂಗ್ ಏನಾದರೂ ಯೂಸ್ ಮಾಡಿದರೆ, ಬೇರೆಯವ್ರ ಸಾಂಗು, ಬೇರೆಯವ್ರ ಮ್ಯೂಸಿಕ್ಕು, ಆ ಮ್ಯೂಸಿಕಲ್ಲಿ ನೀವು ಡ್ಯಾನ್ಸ್ ಏನಾದರೂ ಮಾಡೋದಾದರೆ, ಬೇರೆಯವ್ರ ಸಾಂಗಲ್ಲಿ ನೀವೇನಾದರೂ ಬೇರೆ ಕಾಮಿಡಿ ವಿಡಿಯೋ ಇಲ್ಲಾಂದರೆ ಬೇರೆ ಏನಾದರೂ ವಿಡಿಯೋ ಏನಾದರೂ ಮಾಡಿದರೆ ಸೊ ಇದರಿಂದ ನಿಮಗೆ ರಿಯೂಸ್ ಕಾಂಟೆಂಟ್ ಬಂದೇ ಬರುತ್ತೆ. ಯಾಕಂದರೆ ಅದು ಬೇರೆಯವ್ರದ್ದು. ಸೊ ಆ ಮ್ಯೂಸಿಕ್ ಓನರ್ ಬೇರೆಯವರಾಗಿರ್ತಾರೆ. ಸೊ ಇದರಿಂದ ನಿಮಗೆ ಕಾಪಿರೈಟ್ ಬರುತ್ತೆ ಆ್ಯಂಡ್ ರಿಯೂಸ್ ಕಾಂಟೆಂಟ್ನು ಬರುತ್ತೆ. ನೀವು ಯೂಸ್ ಮಾಡಿದ್ದೀರಾ ಅದೇ ಸಾಂಗ್ನ ಮತ್ತೆ ಇನ್ನೊಂದು ಸಲ ಹಾಕಿದ್ದೀರಾ ಅಂತಲೂ ನಿಮಗೆ ಏನಾಗುತ್ತೆ, ಮಾನಿಟೈಸೇಷನ್ ಇರೋ ಚಾನಲ್ಗೆ ಮತ್ತೆ ಅವ್ರು ಏನು ಮಾಡ್ತಾರೆ, ರಿಯೂಸ್ ಕಾಂಟೆಂಟ್ ಕೊಟ್ಬಿಟ್ಟು ಡಿಮಾನಿಟೈಸೇಷನ್ ಮಾಡಿಬಿಡ್ತಾರೆ ನಿಮ್ಮ ಚಾನಲ್ಗೆ. ಸೊ ಇದು ಬರಬಾರ್ದಂದ್ರೆ ನೀವು ಏನು ಮಾಡಬೇಕು, ಸೊ ಫಸ್ಟೇ ಈಗ ರಿಯೂಸ್ ಕಾಂಟೆಂಟ್ ಬಂದಿದೆ. ಓಕೆನಾ? ಬಂದಿದೆ ಅಂದ್ಕೊಳ್ಳಿ. ಸೊ ಇದನ್ನು ಯಾವ ಥರ ರಿಮೂವ್ ಮಾಡೋದು, ಸೊ ಆಲ್ರೆಡಿ ನಿಮ್ಮದು ಲಾಂಗ್ ವಿಡಿಯೋದಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಸೊ ಶಾರ್ಟ್ ವಿಡಿಯೋದಲ್ಲಿ ನಾನು ನೋಡಿದಾಗ ಎಲ್ಲದಕ್ಕೂ ಸಾಂಗ್ಗಳು ಇತ್ತು. ಓಕೆನಾ? ಅದು ಬೇರೆಯವ್ರದ್ದು ಸಾಂಗ್ಸಲ್ಲಿ ಇವ್ರು ಏನು ಮಾಡಿದ್ದಾರೆ, ಏನು ವೀಡಿಯೋಸ್ ಲೈಕ್ ಕುಕಿಂಗ್ ವೀಡಿಯೋಸ್ ಏನಿದೆ ಅದನ್ನು ಇವರು ಆ್ಯಡ್ ಮಾಡಿದ್ದಾರೆ ಬೇರೆಯವ್ರ ಸಾಂಗಿಗೆ. ಬೇರೆಯವ್ರ ಸಾಂಗ್ನು ಇವರು ಓನ್ ಆಗಿ ತೆಗೆದು ಹಾಕಿಲ್ಲ. ಏನಾಗಿದೆ ಅಂದರೆ ಇಲ್ಲಿ ಟಿ ವಿಯಲ್ಲಿ ಯಾವುದೋ ಸಾಂಗ್ ಓಡ್ತಾ ಇತ್ತು, ಇಲ್ಲ
ಹೋಮ್ ಥಿಯೇಟರ್ ಏನಾದರೂ ಇರುತ್ತಲ್ಲ ಅದರಲ್ಲಿ ಏನಾದರೂ ಸಾಂಗ್ ಓಡ್ತಾ ಇತ್ತೋ ಗೊತ್ತಿಲ್ಲ. ಬಟ್ ಆ ವಿಡಿಯೋದಲ್ಲಿ ಆ ಸಾಂಗು ಕೇಳಿಸ್ತಾ ಇದೆ. ಈ ಕಾರಣದಿಂದ ಏನಾಗಿದೆ, ಯೂಟ್ಯೂಬ್ ಅವರು ರಿಯೂಸ್ ಕಾಂಟೆಂಟ್ನ ಕೊಟ್ಟಿದ್ದಾರೆ ಆ ಚಾನಲ್ಗೆ. ಸೊ ಇದರಿಂದ ಈಗ ನೀವು ಯಾವ ಥರ ರಿಮೂವ್ ಮಾಡ್ಬೋದು ಅಂದರೆ, ಎಲ್ಲ ವೀಡಿಯೋಸ್ಗಳನ್ನ ಡಿಲೀಟ್ ಮಾಡಾದ್ಮೇಲೆ ಬೇಕಿದ್ರೆ ಮತ್ತೆ ಅದೇ ವೀಡಿಯೋಸ್ನ ನೀವು ಪೋಸ್ಟ್ನ ಮಾಡ್ಬೋದು. ಫಸ್ಟ್ ಡಿಲೀಟ್ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡಬೇಕು, ಆ ವೀಡಿಯೋಸ್ಗಳನ್ನ ನೀವು ಏನೇನು ವೀಡಿಯೋಸ್ ಮಾಡಿದ್ದೀರಾ ಅದನ್ನೆಲ್ಲ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಮ ಗ್ಯಾಲರಿಯಲ್ಲಿ ಆಲ್ರೆಡಿ ಆ ವೀಡಿಯೋಸ್ ಅವೈಲೇಬಲ್ ಇದ್ದರೆ ನೀವು ಡೌನ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ. ವೀಡಿಯೋಸ್ ಏನಾದರೂ ನಿಮ್ಮದು ಇಲ್ಲ ಅಂದರೆ ಫಸ್ಟೇ ಏನು ಮಾಡಿ, ನೀವು ವೀಡಿಯೋಸ್ಗಳನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಯಾವ್ಯಾವ ರಿಯೂಸ್ ಕಾಂಟೆಂಟ್ ಸಾಂಗ್ ಯಾವ್ಯಾವ ವೀಡಿಯೋದಲ್ಲಿ ಇದೆ ಆ ವೀಡಿಯೋಸ್ನೆಲ್ಲ ಡೌನ್ಲೋಡ್ ಮಾಡಿಕೊಂಡು ಮತ್ತೆ ನೀವು ಏನು ಮಾಡಿ, ಎಡಿಟ್ ಆ್ಯಪ್ಗೆ ಹೋಗ್ಬಿಟ್ಟು ಆ ಸಾಂಗ್ಸ್ ಎಲ್ಲ ಇತ್ತಲ್ಲ ಆ ಸಾಂಗ್ಸ್ನೆಲ್ಲ ನೀವೇನು ಮಾಡಿ ಮ್ಯೂಟ್ ಮಾಡಿದ್ದೀವಿ. ಮ್ಯೂಟ್ ಮಾಡಾದ್ಮೇಲೆ ಏನು ಮಾಡಿ, ನಿಮ್ಮದು ಓನ್ ವಾಯ್ಸ್ ಏನಿದೆ ನಿಮ್ಮ ವ್ಯಾಲ್ಯೂನ ಆ್ಯಡ್ ಮಾಡಿ ಆ್ಯಂಡ್ ನಿಮ್ಮ ವಾಯ್ಸ್ ಓವರ್ನ ಮಾಡಿ ಆ ವಿಡಿಯೋದಲ್ಲಿ. ಅದರಿಂದ ನಿಮ್ಮದು ಯಾವುದೇ ಪ್ರಾಬ್ಲಮ್ ಆಗಲ್ಲ. ನಿಮ್ಮ ವೀಡಿಯೋಸು ಮತ್ತೆ ಏನಾಗುತ್ತೆ, ಸ್ಟಾರ್ಟಿಂಗಿಂದ ಬರುತ್ತೆ. ಮತ್ತು ಆ ವ್ಯೂಸು ಮತ್ತು ವಾಚ್ ಟೈಮ್ ಅವರ್ ಏನು ಸಿಕ್ಕಿತ್ತು ಬಟ್ ಅದು ಲೆಸ್ ಆಗುತ್ತೆ. ಮತ್ತು ನೀವು ಏನು ಮಾಡಿ, ನಿಮ್ಮ ವಾಚ್ ಟೈಮ್ ಏನಿದೆ ಅದನ್ನು ಕಂಪ್ಲೀಟ್ನ ಮಾಡಿಬಿಟ್ಟು ಮತ್ತೆ ಅಪ್ಲೈ ಮಾಡಿ ಮಾನಿಟೈಸೇಷನ್ಗೆ. ಓಕೆನಾ? ಸೊ ಪ್ಲೀಸ್ ಗೈಸ್, ಫಸ್ಟೇ ನಾನು ಹೇಳ್ತಾ ಇದ್ದೀನಿ, ನಿಮಗೆ ಯಾರು ಟೆಕ್ನಿಕಲಿಯಲ್ಲಿ ಇಷ್ಟ ಟೀಚ್ ಮಾಡೋದ್ರಲ್ಲಿ ಯಾರು ಟೀಚ್ ಮಾಡ್ತಾರೆ, ಸೊ ಅವ್ರ ಮಾತನ್ನ ಸ್ವಲ್ಪ ಕೇಳಿ. ಪಾಲಿಸೀಸ್ ಬಗ್ಗೆ ಅವ್ರು ಏನಾದರೂ ನಾಲೆಡ್ಜ್ನ ಕೊಟ್ಟರೆ ಅದನ್ನು ಒಂದು ಸ್ವಲ್ಪ ಮೈಂಡಿಗೆ ತಗೊಳ್ಳಿ. ಇದರಲ್ಲಿ ನಾವು ಫಸ್ಟು ಚಾನಲ್ನ ಸ್ಟಾರ್ಟ್ ಮಾಡಬೇಕಿದ್ರೆ ಸೊ ಪಾಲಿಸೀಸ್ ಬಗ್ಗೆ ತಿಳ್ಕೊಡೋದು ತುಂಬ ತುಂಬ ಇಂಪಾರ್ಟೆಂಟ್ ಯೂಟ್ಯೂಬ್ ಬಗ್ಗೆ. ಓಕೆನಾ? ಸೊ ನೀವು ಇದೆಲ್ಲ ತಿಳ್ಕೊಂಡಿಲ್ಲ ಅಂದರೆ ನಿಮ್ಮ ಪಾಡಿಗೆ ನಿಮ್ಮ ಇಷ್ಟಕ್ಕೆ ನೀವು ವೀಡಿಯೋಸ್ ಎಲ್ಲ ನೀವೇನಾದರೂ ಹಾಕಿದರೆ ಅದು ರಿಯೂಸ್ ಕಾಂಟೆಂಟ್ ಬಂದೇ ಬರುತ್ತೆ. ಆಮೇಲೆ ನಿಮಗೆ ಅರಿವಾಗುತ್ತೆ, ಓ ಇದು ಏನಕ್ಕೆ ಈ ಥರ ಏನಾಗಿದೆ, ಏನು ರಿಯೂಸ್ ಕಾಂಟೆಂಟ್ ಅಂದರೆ ಏನು, ಇದ್ಯಾಕೆ ಬಂದಿದೆ, ಕಾಪಿರೈಟ್ ಅಂದರೆ ಏನು, ಇದ್ಯಾಕೆ ಬಂದಿದೆ ನಮ್ಮ ಚಾನಲಲ್ಲಿ, ಇದ್ಯಾಕೆ ಬಂದಿದೆ ನಮ್ಮ ವೀಡಿಯೋಸಲ್ಲಿ ಅಂತ ಆಮೇಲೆ ಹೋಗ್ಬಿಟ್ಟು ನೀವು ಸರ್ಚ್ನ ಮಾಡಿಬಿಟ್ಟು ನೋಡೋ ಬದಲಿಗೆ ಫಸ್ಟೇ ನೀವು ಎಲ್ಲ ಪಾಲಿಸಿ ನಾಲೆಜ್ ತಗೊಂಡ್ರೆ ಒಳ್ಳೇದಲ್ವಾ? ಸೊ ಆ 1 ಇಯರ್ ವೇಸ್ಟ್ ಮಾಡೋದಕ್ಕಿಂತ ನೀವು ಫಸ್ಟೇ ನೀವು ನಾಲೆಜ್ನ ತಗೊಂಡು ಆ 1 ಇಯರ್ನು ಸೇರಿಸ್ಕೊಂಡು ನೀವು ಕೆಲಸನ ಮಾಡ್ಬೋದಲ್ಲ. ಆಮೇಲೆ ನಿಮ್ಗೆ ಏನೂ ಪ್ರಾಬ್ಲಮ್ ಆಗಲ್ಲ. ಆಮೇಲೆ ನೀವು ಅರ್ನಿಂಗ್ನ ಮಾಡ್ಬೋದಲ್ಲ. ಸೊ ನಾನು ಹೇಳಿದ್ದು ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಸೊ ಗೈಸ್, ಈಗ ನಿಮಗೆ ರಿಯೂಸ್ ಕಾಂಟೆಂಟ್ ಬಂದರೆ ಬೇರೆ ಏನು ಮಾಡೋ ಹಾಗಿಲ್ಲ. ನಿಮ್ದು ಏನು ಮಾಡಿರ್ತಾರೆ, ಚಾನಲ್ ಡಿಮಾನಿಟೈಸೇಷನ್ ಮಾಡಿರ್ತಾರೆ. ಸೊ ಡಿಮಾನಿಟೈಸೇಷನ್ ಮಾಡಿದಾಗ ನೀವೇನು ಮಾಡಿ ಅಂದರೆ, ಜಸ್ಟ್ ನೀವು ಚೆಕ್ ಮಾಡಿ, ನಿಮ್ಮ ಓನಾಗೆ ನೀವೇ ಚೆಕ್ ಮಾಡಿ, ನೀವು ಯಾವುದಾದ್ರೂ ವಿಡಿಯೋದಲ್ಲಿ ರಿಯೂಸ್ ಕಾಂಟೆಂಟ್ನ ಯೂಸ್ ಮಾಡಿದ್ದೀರಾ, ಲೈಕ್ ಸಾಂಗ್ ಆಗಲಿ, ಬೇರೆ ಮ್ಯೂಸಿಕ್ ಆಗಲಿ, ಇನ್ನು ಬೇರೆ ಬೇರೆ ಅವ್ರದ್ದು ವೀಡಿಯೋಸ್ ಏನಾದರೂ ಫೇಸ್ ಕ್ಯಾಮಿಂಗ್ ವೀಡಿಯೋಸ್ ಏನಾದರೂ ತೋರಿಸಿದ್ದೀರಾ, ಈ ಥರ ಏನಾದರೂ ತೋರಿಸಿದ್ದೀರಾ ಅಂದರೆ ನೀವು ಯಾವ ವಿಡಿಯೋದಲ್ಲಿ ನೀವು ತೋರಿಸಿದ್ದೀರಾ ಆ ವಿಡಿಯೋಸ್ಗಳನ್ನ ನೀವು ಡಿಲೀಟ್ ಮಾಡಿಬಿಟ್ಟು ಮತ್ತೆ ವಾಚ್ ಟೈಮ್ನ ಕಂಪ್ಲೀಟ್ ಮಾಡಿಬಿಟ್ಟು ಮತ್ತೆ ರೀಅಪ್ಲೈ ಮಾಡಿ ಮಾನಿಟೈಸೇಷನ್ಗೆ. ಓಕೆನಾ ಗೈಸ್? ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಗೈಸ್.